ಗ್ರಾಮಗಳಿಗೆ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ರಸ್ತೆ ಸಂಪರ್ಕ, ಜಾಗದ ಒತ್ತುವರಿ ತೆರವು, ಚರಂಡಿ ನಿರ್ಮಾಣ, ನೈರ್ಮಲ್ಯ, ನಕಾಶೆ ರಸ್ತೆ, ರೈತರ ಬೆಸ್ಕಾಂ, ವೃದ್ಧರ ಪಿಂಚಣಿ ಮುಂತಾದ ಸಮಸ್ಯೆಗಳನ್ನು ಗ್ರಾಮಸ್ಥರು ಶಾಸಕರಿಗೆ ಹೇಳಿಕೊಂಡರು. ಬೊಮ್ಮಗಾನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಸಮಸ್ಯೆಗಳು ಸೇರಿದಂತೆ ಮಧುಮೇಹದಿಂದ ಬಳಲುತ್ತಿರುವ ಪುಟ್ಟ ಮಗುವಿಗೆ ಉಚಿತವಾಗಿ ಅಮ್ಮ ಆಂಬ್ಯುಲೆನ್ಸ್ನಲ್ಲಿ ಅವರ ಹಳ್ಳಿಯಿಂದ ಕರೆದೊಯ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮತ್ತೆ ಅವರ ಹಳ್ಳಿಗೆ ಜಾಗೃತೆಯಿಂದ ಸೇರಿಸುವಂತೆ ತಿಳಿಸಿ ಶಾಸಕರು ಇಬ್ಬರಿಗೆ ಧನ ಸಹಾಯ ಮಾಡಿದರು. ವಸತಿಗಳಿಲ್ಲದ ಬಡವರಿಗೆ ವಸತಿಗಳು, ಸೈಟ್ಗಳು ನೀಡಲು ಭರವಸೆ ನೀಡಲಾಯಿತು. ಇದೇ ವೇಳೆ ಅಲ್ಲೇ ನೆರೆದಿದ್ದ ಅಧಿಕಾರಿಗಳನ್ನು ಆದಷ್ಟು ಬೇಗ ಜನರಿಗೆ ಸ್ಪಂದಿಸುವುದಾಗಿ ಶಾಸಕರು ತಿಳಿಸಿದರು. ತುಂಬ ಜನ ಶಾಸಕರು ನನ್ನ ಜೊತೆನೂ ಕೇಳಿದ್ರು, ಪ್ರದೀಪ್ ಹೇಗೆ ಮಾಡ್ಬೋದು, ಏದು ಪ್ರೋಸ್ ಆ್ಯಂಡ್ ಕನ್ಸ್ ಎಲ್ಲ. ನಾನು ಹೇಳಿದೆ, ಅಣ್ಣ ಇದು ನೋಡಿ ನಿಮಗೆ ಗೊತ್ತಿರಲಿ, ನನಗೆ 1.25 ವರ್ಷದಿಂದ ನನಗೆ 25 ಕೋಟಿ ಅನುದಾನ ಕೊಟ್ಟಿದ್ದರು. ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹಂಗೆ ಇಟ್ಕೊಂಡೆ. ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ ಅಂತ. ಕೆಲವರು MLAಗಳು ಏನು ಮಾಡಿಬಿಟ್ರು, ಬಂದಿದ್ದ ತಕ್ಷಣ ಒಂದು 3-4 ರೋಡ್ ಮೇಲೆ ಹಾಕ್ಬಿಟ್ರು. ನಾನಿವಾಗ 25 ಕೋಟಿ ಸ್ಪೆಷಲ್ ಗ್ರ್ಯಾಂಟ್, ಒಂದು 10 ಕೋಟಿ, ಇನ್ನೊಂದು 25 ಕೋಟಿ ಎಲ್ಲ ಇಟ್ಕೊಂಡು ಒಂದು 50-60 ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾಯಿದ್ದೀನಿ. ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು 15 ಲಕ್ಷ ಅನುದಾನ ಹಾಕ್ಕೊಂಡೆ ಈ ಹಳ್ಳಿಗೆ ಕಾಲಿಟ್ಟಿದ್ದು. ಅವ್ರು ಏನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು, ಬಟ್ ಎಲ್ಲರೂ ಮಾಡ್ತಾರೆ ಸರ್, ನಂಬಿಕೆ ಇದೆ ನನಗೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.